ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ ರಥಸಪ್ತಮಿ. ಈ ಒಂದು ರಥಸಪ್ತಮಿಯ ದಿವಸ ಸೂರ್ಯದೇವರ ಆರಾಧನೆಯನ್ನು ಮಾಡಲಾಗುತ್ತೆ. ಅಂಗಳದಲ್ಲಿ ಸೂರ್ಯದೇವರ ಒಂದು ರಂಗೋಲಿಯನ್ನು ಹಾಕಿ ಸೂರ್ಯದೇವರ ಒಂದು ಆಹ್ವಾನವನ್ನು ಮಾಡುವಂಥದ್ದು. ಈ ಒಂದು ರಂಗೋಲಿ ನಾಳೆ ಹಾಕಿ ಈ ರಥಸಪ್ತಮಿಯ ಒಂದು ರಂಗೋಲಿ ನೋಡ್ರಿ, ರಥ ಮತ್ತು ರಥದಲ್ಲಿ ಕುಳಿತಿರುವಂಥ ಸೂರ್ಯ, ಈ ರಂಗೋಲಿಯನ್ನು ಹಾಕ್ತೀನಿ. ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂಥ ರಂಗೋಲಿ ಹಾಕ್ತಾ ಒಂದಷ್ಟು ವಿಷಯಗಳನ್ನು ಕೂಡ ಹೇಳ್ತೀನಿ. ಮತ್ತು ಪೂಜೆಯ ಟೈಮನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಆಮೇಲೆ ಅರ್ಘ್ಯ ಕೊಡೋದು, ಸೂರ್ಯನಿಗೆ ಅರ್ಘ್ಯ ಕೊಡುವ ಮಂತ್ರ, ಆನಂತರ ಸ್ನಾನದ ಮಂತ್ರ, ಇದಿಷ್ಟನ್ನು ಹೇಳ್ತೀನಿ. ರಥಸಪ್ತಮಿ ನೋಡ್ರಿ, ನಾಳೆ ಇರೋದು ಮಂಗಳವಾರ. ಇದರ ಒಂದು ಶುಭ ಮುಹೂರ್ತವನ್ನು ನೋಡೋಣ. ಮತ್ತು ಸ್ನಾನದ ಮಂತ್ರ, ಅರ್ಘ್ಯ ಮಂತ್ರ ವಿಶೇಷವಾಗಿ ಇದನ್ನು ಮಾಡ್ತೀವಿ. 7 ಕುದುರೆಗಳ ಮೇಲೆ ರಥವನ್ನು ಎಳೆಯುವಂಥ ಸೂರ್ಯ. ನಾನಿಲ್ಲಿ ಹಾಕ್ತಾ ಇರೋದು ರಥ ಮತ್ತು ಸೂರ್ಯ, ಇಷ್ಟನ್ನು ಹಾಕ್ತೀನಿ ನೋಡ್ರಿ. ಅಂಗಳದಲ್ಲಿ ಹೊರಗಡೆ ಹಾಕ್ರಿ. ಒಳಗಡೆ ಮನೆಯಲ್ಲಿ ಏನಪ್ಪ ಅಂದ್ರೆ ಒಂದು ರಂಗೋಲಿಯನ್ನು ಹಾಕಿ, ಇದ್ದಿಲು ಒಲೆ ಇದ್ದರೆ ಇದ್ದಿಲು ಒಲೆಯನ್ನು ಇಟ್ಬಿಟ್ಟು ಹಾಲನ್ನು ಇಟ್ಟು ಹಾಲನ್ನು ಪೂರ್ತಿ ಕಾಯಿಸಿ ಉಕ್ಕಿಸಿ ಮಾಡಿದರೆ ಮನೆಯಲ್ಲಿ ನೋಡ್ರಿ ಒಳ್ಳೆಯ ಒಂದು ಲಕ್ಷ್ಮೀ ಕಟಾಕ್ಷ ಕೂಡ ಸಿಗುತ್ತೆ, ದೇವರ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳ್ಬೋದು. ರಥದ ರಂಗೋಲಿ ನಾನು ಹಾಕ್ತಾ ಹೋಗ್ತೀನಿ ನೋಡ್ರಿ, ಸಿಂಪಲ್ಲಾಗಿ ನೋಡಿ ನೀವು ಕೂಡ ಪ್ರಯತ್ನ ಮಾಡಿ ಹಾಕಿ ನಾಳೆ ಈ ಒಂದು ರಂಗೋಲಿಯನ್ನು. ಈ ದಿವಸ ನೋಡ್ರಿ ಸೂರ್ಯದೇವರ ಒಂದು ಜನ್ಮದಿನ ಅಂತ ಆಚರಣೆಯನ್ನು ಮಾಡುವಂಥದ್ದು. ಮತ್ತು ರಥಸಪ್ತಮಿಯಿಂದ ಬೇಸಿಗೆ ಕಾಲ ಕೂಡ ಪ್ರಾರಂಭ ಆಗುತ್ತೆ. ಮತ್ತು ರೈತರಿಗೆ ಸುಗ್ಗಿ ಆರಂಭವನ್ನು ಕೂಡ ಇದು ಸೂಚನೆ ಕೊಡುತ್ತಾ ಅಂತ ಹೇಳೋದು. ಮತ್ತು ಈ ರಥಸಪ್ತಮಿ ನೋಡ್ರಿ, ಈ ದಿನ ನೀವು ಅತ್ಯಂತ ಒಂದು ದಾನ ಧರ್ಮಕ್ಕೆ ವಿಶೇಷವಾದ ಒಂದು ಮಹತ್ವ ಐತಿ. ದಾನ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಪರಿಹಾರ ಸಿಗುತ್ತೆ ಮತ್ತು ರೋಗಗಳಿಂದ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳಲಾಗತ್ತೆ ನೋಡ್ರಿ. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡುವಂಥ ಒಂದು ಸಂಪ್ರದಾಯ ಐತಿ. ಆನಂತರ ನೀವು ಸ್ನಾನ ಏನಂದರೆ ನಿಮಗೆ ಫ್ರೀ ಇದ್ದರೆ ಪವಿತ್ರ ನದಿಯಲ್ಲಿ ಹೋಗಿ ಕೂಡ ಸ್ನಾನವನ್ನು ಮಾಡುವಂಥದ್ದು. ಇದರಿಂದ ಏನಂದರೆ ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿರುವಂಥ ಏನೇ ರೋಗಗಳಿದ್ರೂ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ರಥಸಪ್ತಮಿಯನ್ನು ನೋಡ್ರಿ ಆರೋಗ್ಯ ಸಪ್ತಮಿ ಅಂತ ಕೂಡ ಕರೀತಾರೆ. ಈ ಒಂದು ರಥಸಪ್ತಮಿ ನಾಳೆ ಇರೋದು ಮಂಗಳವಾರ. ಸಮಯ ನೋಡ್ರಿ, ಸಮಯ ಹೇಳ್ತೀನಿ. ಬೆಳಗ್ಗೆ 5:23 7 8 ಮತ್ತು ಈ ದಿವಸ ಅರುಣೋದಯ ಸಮಯ ಬೆಳಗ್ಗೆ 6:43. ರಥಸಪ್ತಮಿಯ ಒಂದು ಸೂರ್ಯೋದಯ ಸಮಯ ಇದು. ಆಮೇಲೆ ಬೆಳಗ್ಗೆ 7:08. ಸಪ್ತಮಿ ಪ್ರಾರಂಭ ಆಗುವಂಥದ್ದು ಮಂಗಳವಾರ ಬೆಳಗ್ಗೆ 4:37 ಪ್ರಾರಂಭ ಆಗುತ್ತೆ. ಮುಕ್ತಾಯ ಸಾಯಂಕಾಲ ಮಂಗಳವಾರ ರಾತ್ರಿ 2:30 ಮುಕ್ತಾಯ ಆಗುತ್ತೆ ನೋಡ್ರಿ. ಇದರ ಒಂದು ಟೈಮಿಂಗು. ಪೂಜೆ ವಿಧಾನವನ್ನು ಕೆಲವೊಂದು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇದರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಡ್ರಿ. ನದಿ ಸ್ನಾನ ಆದರೆ ನದಿ ಸ್ನಾನವನ್ನು ಮಾಡಿಕೊಳ್ರಿ. ಸೂರ್ಯದೇವರ ವಿಗ್ರಹ ಅಥವಾ ಚಿತ್ರ ಇದ್ದರೆ ಸ್ಥಾಪನೆಯನ್ನು ಮಾಡಿಕೊಂಡು ಸೂರ್ಯದೇವರಿಗೆ ಏನಂದ್ರೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿ ಮತ್ತು ಶ್ರೀಗಂಧ ಕುಂಕುಮ ಹೂವುಗಳಿಂದ ಅಲಂಕಾರವನ್ನು ಮಾಡಿ, ಆಮೇಲೆ ಸೂರ್ಯನ ಒಂದು ಯಂತ್ರ ಇರುತ್ತೆ ನೋಡ್ರಿ, ಅದಿದ್ರೂ ಕೂಡ ಆಯಿತು, ಪೂಜೆಯನ್ನು ಮಾಡ್ಕೋಬೋದು. ಇಲ್ಲ ಫೋಟೋ ಇದ್ದರೂ ಪೂಜೆಯನ್ನು ಮಾಡಿರಿ, ಇಲ್ಲ ಹೊರಗಡೆ ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಪ್ರತಿನಿತ್ಯ ಈಗ ಮಾಡ್ತಿರ್ತಾರೆ ನೋಡ್ರಿ, ಆ ಥರ ಹೂವಿನ ಹಾರ ಎಲ್ಲ ಹಾಕಿ ಧೂಪ ದೀಪ ಎಲ್ಲ ಮಾಡಿಕೊಂಡು ಅರ್ಘ್ಯವನ್ನು ಅರ್ಪಿಸ್ಬೇಕು. ಅರ್ಘ್ಯವನ್ನು ಅರ್ಪಿಸಬೇಕಾದರೆ ಹೇಳಬೇಕಾದಂಥ ಮಂತ್ರ ಮತ್ತು ಸ್ನಾನ ಮಾಡುವಾಗ ಹೇಳಬೇಕಾದಂಥ ಮಂತ್ರವನ್ನು ಕೂಡ ಹೇಳ್ತೀನಿ ನೋಡ್ರಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಏನಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು. ಮತ್ತು ಬೆಳಗಿನ ಸಮಯದಲ್ಲಿ ಮಾಡುವಂಥದ್ದೇ ಇದು ಶುಭ ಅಂತಲೇ ಹೇಳುವಂಥದ್ದು ರಥಸಪ್ತಮಿ. ಆಮೇಲೆ ಹಾಲು ಹೇಳಿದ್ನಲ್ಲ, ಹಾಲು ಒಳಗಡೆ ಒಂದು ರಂಗೋಲಿಯನ್ನು ಹಾಕಿ ನೀವು ಇದ್ಲು ಒಲೆ ಅಂತಾರೆ, ಸಿಗಡಿ ಒಲೆ ಅಂತಾರೆ, ಅದನ್ನಿಟ್ಟು ಅದ್ರ ಮೇಲೆ ನೀವು ಒಂದು ಪಾತ್ರೆಯನ್ನು ಇಟ್ಟು ಹಾಲು ಉಕ್ಸುವಂಥದ್ದು. ಈ ಥರ ಒಂದು ಇರುತ್ತೆ ನೋಡ್ರಿ. ಮತ್ತು ಇದ್ದಿಲು ಒಲೆ ಇಲ್ಲ ಅನ್ನೋರು ಏನು ಮಾಡೋದು ಅಂತಂದರೆ ನಾರ್ಮಲಾಗಿ ನಾವು ಯೂಸ್ ಮಾಡುವಂತಹ ಗ್ಯಾಸನ್ನೇ ಒರೆಸಿ ತೊಳೆದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಹಾಲನ್ನು ಕಾಯಿಸಿ ಉಕ್ಕಿಸಿ ನಡೀತದೆ. ಮತ್ತು ಈಗಿನ ಒಂದು ಆಧುನಿಕ ಯುಗದೊಳಗೆ ನಾವು ಇನ್ನೇನು ಮಾಡಲಿಕ್ಕಾಗೋದಿಲ್ಲ. ಮತ್ತು ಇದ್ದರೆ ಆ ಥರ ಒಂದು ಅದು ಇಡ್ಲಿ ಒಲೆ ಇತ್ತಪ್ಪ ಅಂತಂದರೆ ಅದ್ರ ಮೇಲೇ ಹಾಲು ಉಕ್ಸಿದ್ರು ಚಲೋ. ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೋಬೋದು.
ಇದ್ದಿಲು ಮತ್ತು ಅದರ ಜೊತೆಗೆ ಕುಳ್ಳು ಅಂತ ನಾವು ಅವಾಗ ಕರಿತಿದ್ರು ಹಿಂದೆ. ಈಗ ಅಂದ್ರೆ ಸಗಣಿಯಿಂದ ಮಾಡಿರುವಂಥ ಸಣ್ಣ ಸಣ್ಣ ಕುಳ್ಳು ಮಾಡಿರ್ತಾರೆ ನೋಡ್ರಿ, ಅದು ಮತ್ತು ಅದ್ರ ಜೊತೆ ಇದ್ಲನ್ನು ಹಾಕಿ ಅದನ್ನು ಹಚ್ಚಿ ಅದರ ಮೇಲೆ ಹಾಲನ್ನು ಕಾಯಿಸೋದು. ಈ ನಾ ತೋರಿಸ್ತಾ ಇರೋ ರಂಗೋಲಿಯನ್ನು ನೀವು ಅಂಗಳದಲ್ಲಿ ಹಾಕುವಂಥದ್ದು. ಒಳಗಡೆ ಒಲೆ ಅಂತೀನಲ್ಲ, ಅಲ್ಲಿ ಒಂದು ಸಣ್ಣದು ಯಾವುದಾದ್ರೂ ನಿಮ್ಗೆ ಯಾವ ಥರ ರಂಗೋಲಿ ಬರುತ್ತೆ ಅದನ್ನು ಹಾಕ್ಬಿಟ್ಟು ಹಾಲನ್ನು ಒಗ್ಸುವಂಥದ್ದು. ಇದು ಏನಂದರೆ ಅಂಗಳದಲ್ಲಿ ಸೂರ್ಯದೇವರ ಒಂದು ಆಹ್ವಾನಕ್ಕಾಗಿ ಹಾಕುವಂಥ ರಂಗೋಲಿ. ಮತ್ತು ಈಗ ಹಾಲುಗ್ಸೋದು ಯಾವ ಥರ ಅಂತ ಹೇಳಿದೆ. ಅದರ ಜೊತೆಗೆ ನೋಡ್ರಿ, ರಥಸಪ್ತಮಿಯ ಸ್ನಾನದ ಒಂದು ಮಂತ್ರ ಮತ್ತು ಸೂರ್ಯದೇವರಿಗೆ ಕೊಡುವಂಥ ಅರ್ಘ್ಯದ ಮಂತ್ರ ಹೇಳ್ತೀನಿ ನೋಡ್ರಿ. ಸ್ನಾನ ಮಾಡುವಾಗ ಹೇಳುವಂಥ ಮಂತ್ರ. ಈ ಒಂದು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ರಿ, ಚೆಕ್ ಮಾಡ್ಕೊಳ್ರಿ. ಸ್ನಾನ ಮಾಡುವಾಗ ಹೇಳುವಂಥ ಮಂತ್ರ: ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತರ್ಕ ಪರ್ಣಮಾದಾಯ ಸಪ್ತಮಯ ಸ್ನಾನ ಮಾಚರೇತ್ ಯುದ್ಧಜನ್ಮಕೃತಂ ಪಾಪಂ ಮಯ ಸಪ್ತಸು ಜನ್ಮಸು ತನ್ಮೇ ರೋಗಂ ಚ ಶೋಕಂ ಚ ಮಾಕರಿ ಹಂತು ಸಪ್ತಮಿ ಏಚಜ್ಜನ ಕೃತಂ ಪಾಪಂ ಜಚ್ಚ ಜನ್ಮಾಂತರಾರ್ಜಿತಂ ಮನೋವಾಕ್ಕಾಯಜಂ ಯಚ್ಚ ಜ್ಞಾತಾತ್ಮಂ ಯತುತ್ಮ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ನೇ ಸಪ್ತ ಸಪ್ತಕೆ ಸಪ್ತವ್ಯಾಧಿ ಸಮಾಯುಕ್ತಂ ಹರ ಮಾಕರಿ ಸಪ್ತಮಿ ಅಂತ ಈ ಒಂದು ಮಂತ್ರ. ಮತ್ತು ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ಮಂತ್ರ: ಸಪ್ತ ಸಪ್ತಿ ವಹ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಣಾರ್ಘ್ಯ ದಿವಾಕರ ಅಂತ ಇದು ಅರ್ಘ್ಯ ಮಂತ್ರ. ಇದು ಸ್ನಾನ ಮತ್ತು ಅರ್ಘ್ಯ ಮಂತ್ರ. ಅದನ್ನ ನೋಡ್ಕೊಂಡು ಹೇಳ್ರಿ, ಯಾಕಂದರೆ ತಪ್ಪಾಗಿ ಹೇಳಬಾರ್ದಲ್ಲ. ಹಾಗಾಗಿ ಹೇಳುವಾಗ ಒಂದೊಂದು ಸರಿ ಪ್ರೊನೌನ್ಸಿಯೇಷನ್ ವ್ಯತ್ಯಾಸ ಆಗುತ್ತೆ. ಕೇಳೋವಾಗ ನೋಡಿದ್ರೆ ಗೊತ್ತಾಗುತ್ತೆ. ಸೂರ್ಯ ದ್ವಾದಶ ಸ್ತೋತ್ರವನ್ನು ಕೂಡ ಹೇಳ್ಕೋಬೋದು. ಇದಿಷ್ಟು ನೋಡ್ರಿ ಫ್ರೆಂಡ್ಸ್, ರಥಸಪ್ತಮಿಯ ಪೂಜೆ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತು ಇಲ್ಲಿ ರಂಗೋಲಿಯನ್ನು ಯಾವ ಥರ ಹಾಕಬೇಕು ಮತ್ತು ಹಾಲುಕ್ಕಿಸೋದು ಅದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡ್ರಿ. ಅರ್ಘ್ಯ ಮತ್ತು ಸ್ನಾನದ ಮಂತ್ರ ಇದಿಷ್ಟನ್ನು. ಆಮೇಲೆ ಯಾರೆಲ್ಲ ಮಕ್ಕಳಿಗೆ ಕರಿ ಎರಿಬೇಕಂತ ಇದ್ದೀರಾ, ನಾಳೆ ಸಾಯಂಕಾಲ ಟೈಮಲ್ಲಿ 5 ವರ್ಷದ ಮಕ್ಕಳಿಗೆ ಹಣ್ಣು ಎರೆಯೋದು, ಫಲ ಎರೆಯೋದು ಅಂತಾರೆ. ಅದ್ರದ್ದು ಹಾಡು ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿದೆ, ನೋಡಿ ಚೆಕ್ ಮಾಡಿಕೊಳ್ಳ್ರಿ. ರಂಗೋಲಿ ನೀವು ಎಷ್ಟು ಅಲಂಕಾರ, ರಥದ ಅಲಂಕಾರ ಎಷ್ಟು ಮಾಡಿಕೊಂಡ್ರೂ ಕಮ್ಮಿನ. ನಾನು ಸದ್ಯ ಇದ್ದಷ್ಟು ಮಾಡೀನಿ. ಇದ್ರೊಳಗೆ ಕಲರೆಲ್ಲ ತುಂಬ್ಕೋಬೋದು. ಕಲರೆಲ್ಲ ಹಾಕಿ ಚೆನ್ನಾಗಿ ರಂಗೋಲಿಯನ್ನು ಹಾಕೊಬೋದು ನೋಡಿರಿ. ನಾನು ಒಳಗಡೆ ಇದು ಬರೀ ಕುಂಕುಮ ಮಾತ್ರ ಹಾಕಿ ಅದ್ರ ಮೇಲೆ ಓಮನ್ನು ಹಾಕ್ತೀನಿ. ಈ ಕಡೆ ಏನು ಸ್ಪೇಸ್ ಐತಲ್ಲ ಅಲ್ಲೆಲ್ಲ ಕಡೆನೂ ನೀವು ಕಲರ್ ತುಂಬ್ಕೋಬೋದು. ಸಂತಾನ ಸಮಸ್ಯೆ, ಆಮೇಲೆ ಆರೋಗ್ಯ ಸಮಸ್ಯೆ, ಈ ಥರ ಏನು ಸಮಸ್ಯೆ ಇರ್ತೈತೆ ನೋಡಿರಿ, ಅವರೆಲ್ಲ ಕೂಷ್ಮಾಂಡ ದಾನವನ್ನು ಕೊಟ್ಟರೆ ಒಳ್ಳೆಯದು. ಅದರಿಂದ ಒಳ್ಳೆಯ ಫಲ ಸಿಗುತ್ತೆ. ಅಂದರೆ ಕುಂಬಳಕಾಯಿ ದಾನವನ್ನು ಮಾಡಬೇಕು. ಏನೇ ದೋಷ ಇದ್ದರೂ ಕೂಡ ಈ ಒಂದು ಕೂಷ್ಮಾಂಡ ದಾನದಿಂದ ಪರಿಹಾರ ಆಗಿ ಅವರಿಗೆ ಮುಂದೆ ಸಂತಾನ ಭಾಗ್ಯ ಅನುಕೂಲ ಆಗುತ್ತೆ ನೋಡ್ರಿ. ಅವರ ಒಂದು ವಂಶವೃದ್ಧಿಗೆ ಒಳ್ಳೆಯದು ಈ ದಾನ ಮಾಡಿದ್ರೆ. ಹಾಲುಗ್ಸೋದು ನೋಡ್ರಿ ಫ್ರೆಂಡ್ಸ, ಹೊರಗಡೆ ಏನು ರಂಗೋಲಿ ಸೂರ್ಯದೇವರ ರಂಗೋಲಿ ಹಾಕಿರ್ತಾರಲ್ಲ, ಅಲ್ಲಿ ಒಂದು ಕಡೆ ಸಾರಿಸ್ಬಿಟ್ಟು ಮೊದಲೆಲ್ಲ ಆ ಥರ ಉಗ್ಸೋರು. ಈಗ ಆ ಥರ ಮಾಡೋಕ್ಕೆ ಕೆಲವ್ರಿಗೆ ಆಗಲ್ಲ. ಹಾಗಾಗಿ ನಾನು ಒಳಗಡೆ ಹಾಲುಗ್ಸೋದನ್ನು ಹೇಳಿದ್ದೀನಿ. ಆದರೆ ಹೊರಗಡೆ ಕೂಡ ಉಕ್ಕಿಸ್ಬೋದು, ಏನೂ ತೊಂದರೆ ಇಲ್ಲ, ಒಳ್ಳೆಯದು. ಮತ್ತು ಆ ಉಕ್ಕಿರೋ ಹಾಲುಗ್ಸಿದ ಮೇಲೆ ಹಾಲನ್ನು ಏನು ಮಾಡೋದು ಅಂತಂದರೆ, ಅದೇ ಹಾಲಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿ ಅವಲಕ್ಕಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆನೋ ಇಲ್ಲಾಂದರೆ ಬೆಲ್ಲನ ಹಾಕ್ಕೊಂಡು ನೈವೇದ್ಯವನ್ನು ಮಾಡಿ ಅದನ್ನೇ ದೇವರಿಗೆ ನೈವೇದ್ಯವಾಗಿ ಇಡುವಂಥದ್ದು. ಆಮೇಲೆ ನಾವು ಸ್ವೀಕಾರ ಮಾಡ್ಬೋದು. ಇಲ್ಲಾಂದರೆ ಆ ಹಾಲಿಂದ ಪಾಯಸವನ್ನು ಮಾಡಿ ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಯಾವ್ದು ಅನುಕೂಲ, ಇಲ್ಲಾಂದರೆ ಹಾಲು ಸಕ್ಕರೆ ಯಾವುದಾದ್ರೂ ಒಟ್ಟಿನಲ್ಲಿ ಒಂದು ನೈವೇದ್ಯ. ಇದಿಷ್ಟು ನೋಡಿರಿ, ರಥಸಪ್ತಮಿ ದಿನ ರಂಗೋಲಿ ದಾನ ಮತ್ತು ನೈವೇದ್ಯ ಇದೆಲ್ಲ ಮಾಹಿತಿಯನ್ನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಲೈಕ್ ಕೊಡ್ತಾ ಇಲ್ಲ ಯಾರೂ ಅಷ್ಟು. ಲೈಕ್ ಕೊಡಿ. ರಂಗೋಲಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಮತ್ತು ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ಥರ ಬಂದಿದೆ ನೋಡಿ ರಂಗೋಲಿ, ಪೂರ್ಣ ರಂಗೋಲಿ ಈಗ ತೋರಿಸ್ತಾ ಇದ್ದೀನಿ ನೋಡಿ.